ಎಂಎಂ ಹಿಲ್ಸ್ನಲ್ಲಿ ಒಂದೇ ದಿನ 5 ಹುಲಿಗಳ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ತನಿಖೆ ಕೂಡ ಚುರುಕಾಗಿ ನಡೀತಾ ಇದೆ. ತಾಯಿ ಹುಲಿ ಹಾಗೆ 4 ಮರಿ ಹುಲಿ ಸೇರಿದಂತೆ ಒಟ್ಟು 5 ಹುಲಿ ಮಾರಣ ಹೋಮ ಆಗಿದೆ. ಒಂದೇ ದಿನ 5 ವ್ಯಾಘ್ರಗಳ ಮೃತದೇಹ ಪತ್ತೆಯಾಗಿತ್ತು. ದೇಶದಲ್ಲಿ ಇದೇ ಮೊದಲ ಬಾರಿಗೆ ಇಂತಹ ದುರಂತ ನಡೆದಿರೋದು. ಯಾವತ್ತೂ ಕೂಡ ಎಲ್ಲಿಯೂ ಕೂಡ ಹೀಗಾಗಿಲ್ಲ. ಆಕಸ್ಮಿಕವಾಗಿ ಕಾಡು ಪ್ರಾಣಿಗಳು ಸಾವನ್ನಪ್ತಾ ಇದ್ವು. ಈಗ ಕಾಡಾನೆ ಅಥವಾ ಹುಲಿಗಳು, ಚಿರತೆಗಳು ಸಾವನ್ನಪ್ತಾ ಇದ್ವು. ಆದರೆ ಉದ್ದೇಶಪೂರ್ವಕವಾಗಿ ಎಲ್ಲೂ ಕೂಡ ಕೊಲೆಯಾಗಿ ಬೇಟೆಗಳನ್ನು ಆಡ್ತಾ ಇದ್ರು. ಆದರೆ 5 ಹುಲಿಗಳು ಸಾವನ್ನಪ್ಪಿರುವುದು ಕರ್ನಾಟಕದಲ್ಲಿ ನಿಜಕ್ಕೂ ದುರಂತ. ಇದು ಬೇಸರದ ಸಂಗತಿ. ಇದು ಹೂಗ್ಯಂ ವಲಯದ ಮಿಣ್ಯಂ ಅರಣ್ಯದಲ್ಲಿ ಆಗಿರುವಂತಹ ಘಟನೆ. ಇದು ಮಲೆಮಹದೇಶ್ವರ ವನ್ಯಜೀವಿ ಧಾಮದ ಅರಣ್ಯ. ಇದು ಹಸು ಕೊಂದ ಹಿನ್ನೆಲೆ 5 ಹುಲಿಗಳನ್ನು ಮರ್ಡರ್ ಮಾಡಿದ್ದಾರೆ ಇವರು ಹಂತಕರು. ತನಿಖೆಗೆ ಉನ್ನತ ಸಮಿತಿಯನ್ನು ರಚಿಸಿ ವರದಿ ನೀಡೋಕೆ ಸರ್ಕಾರ ಈಗ ಸೂಚನೆಯನ್ನು ಕೊಟ್ಟಿದೆ. 4 ವಶಕ್ಕೆ ಪಡೆದಿದ್ದಾರೆ ಅರಣ್ಯಾಧಿಕಾರಿಗಳು. ದನಗಾಹಿಗಳನ್ನು ವಶಕ್ಕೆ ಪಡೆದು ತೀವ್ರ ವಿಚಾರಣೆ ನಡೆಸ್ತಾ ಇದ್ದಾರೆ. ಹಸು ಮಾಲೀಕ ಕೋನಪ್ಪ, ಮಾದರಾಜು, ನಾಗರಾಜನನ್ನ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಇವರೆಲ್ಲರೂ ಕೊಪ್ಪ ಗ್ರಾಮದ ನಿವಾಸಿಗಳು. ಹುಲಿ ದೇಹದ ಪ್ರಮುಖ ಅಂಗಗಳ ಸಂಗ್ರಹ ಕೂಡ ಆಗಿದೆ. ಪರೀಕ್ಷೆಗಾಗಿ ಲ್ಯಾಬ್ಗೂ ಕೂಡ ಅದನ್ನು ರವಾನೆ ಮಾಡಿದ್ದಾರೆ. ಅದು ರಿಪೋರ್ಟ್ ಕೂಡ ಬರಬೇಕು. ಒಂದಂತರೂ ಕ್ಲಿಯರ್, ಇಲ್ಲಿ ಹಸುಗಳನ್ನು ಹುಲಿ ಬಂದು ಬೇಟೆಯಾಡ್ತು ಅಥವಾ ತಿಂತು ಕೊಂತು ಅನ್ನುವಂಥ ಕಾರಣಕ್ಕೋಸ್ಕರ ಇವರೇನು ಮಾಡಿದ್ದಾರೆ, ಅದನ್ನೇ ಪ್ರತಿಕಾರವಾಗಿ ತೀರಿಸೋದಕ್ಕೆ ನಾವು ಬಿಡಬಾರ್ದು, ಈ ಹುಲಿಯನ್ನು ನಮ್ಮ ಹಸುನ ಕೊಲ್ಲುತ್ತೆ, ಮುಂದೆ ಎಲ್ಲವನ್ನು ಕೂಡ ಕೊಂದು ಮುಗಿಸುತ್ತೆ ಅಂಥೇಳಿ ವಿಷಪ್ರಾಶನವನ್ನು ಮಾಡಿದ್ದಾರೆ. ಅಂದರೆ ಆ ಹುಲಿ ಅರ್ಧಂಬರ್ಧ ತಿಂದು ಬಿಟ್ಟಿತ್ತಲ್ಲ, ತಿಂದು ಹೋಗಿತ್ತದು. ಅದಕ್ಕೆ ಇವರು ಹೋಗಿ ಕ್ರಿಮಿನಾಶಕವನ್ನು ಸಿಂಪಡಿಸಿದ್ದಾರೆ. ಮತ್ತೆ ಹುಲಿ ತಿನ್ನೋದಕ್ಕೆ ಬಂದಿದೆ ಅದೇ ಮಾಂಸವನ್ನು. ಹಾಗಾಗಿ ಮರಿಗಳು ಕೂಡ ಸಹಜವಾಗಿ ತಾಯಿ ಜೊತೆ ತಿಂದುಬಿಟ್ಟಿದ್ದಾವೆ. ಎಲ್ಲವೂ ಕೂಡ ವಿಲ ಅಂತ ಒದ್ದಾಡಿ ಪ್ರಾಣ ಬಿಟ್ಟಿದ್ದಾವೆ. ಶಿಕ್ಷೆ ಅಂತರೂ ಖಂಡಿತ ಆಗುತ್ತೆ. ಆ ಹುಲಿ ಉಗುರನ್ನು ಹಾಕ್ಕೊಂಡವ್ರಿಗೆ ಬಿಟ್ಟಿಲ್ಲ, ಇನ್ನು ಇವ್ರಿಗೆ ಬಿಡ್ತಾರಾ? ಯಾಕಂದರೆ ಬಹಳ ಕಾನೂನು ಸ್ಟ್ರಾಂಗ್ ಆಗಿದೆ. ಹುಲಿ ಅಂತ ಬಂದಾಗ ರಾಷ್ಟ್ರೀಯ ಪ್ರಾಣಿ, ಅದು ನಮ್ಮ ಹೆಮ್ಮೆ ಮತ್ತು ನಮ್ಮ ರಾಷ್ಟ್ರೀಯ ಸಂಕೇತ. 3 ವರ್ಷ ಜೈಲು, 25,000 ದಂಡ ವಿಧಿಸುವ ಅವಕಾಶ ಕೂಡ ಕಾನೂನಲ್ಲಿದೆ. ತನಿಖೆ ಮಾಡಕ್ಕೆ ಹೇಳಿದ್ದೀವಿ. ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ತನಿಖೆ ನಡೆಯುವಾಗ ಅದು ಏನ್ ರಿಪೋರ್ಟ್ ಬರ್ತದೆ, ಯಾರು ತಪ್ಪಿತಸ್ಥರು ಅಂತಾರೆ ಅವ್ರ ಮೇಲೆ ಶಿಕ್ಷೆ ಮಾಡ್ತೀವಿ. ಅದು ತನಿಖೆ ಮಾಡಕ್ಕೆ ಹೇಳಿದ್ದೀವಿ. ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ತನಿಖೆ ನಡೆಯುವಾಗ ಅದು ಏನ್ ರಿಪೋರ್ಟ್ ಬರ್ತದೆ, ಯಾರು ತಪ್ಪಿತಸ್ಥರು ಅಂತಾರೆ ಅವ್ರ ಮೇಲೆ ಶಿಕ್ಷೆ ಮಾಡ್ತೀವಿ. ಅದು ತನಿಖೆ ಮಾಡಕ್ಕೆ ಹೇಳಿದ್ದೀವಿ. ನನಗೆ ಇರ್ತಕ್ಕಂಥ ಇನ್ಫಾರ್ಮೇಶನ್ ಪ್ರಕಾರ ಕೆಲವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಅದು ತನಿಖೆ ನಡೆಯುವಾಗ